ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ಇರುತ್ತೆ ಸರ್. ಯಾರೋ ಪೇಷಂಟ್ಸ್ ಬರ್ತಾರೆ. ಒಂದು ಸರ್ಟನ್ ಏಜ್ ಆದ್ಮೇಲೆ ಆರ್ ಲೆಟ್ಸ್ ಸೇ 40 ಪ್ಲಸ್ ಆದ್ಮೇಲೆ ಬಂದಿದ್ದಾರೆ. 45 ಪ್ಲಸ್ ಆದ್ಮೇಲೆ ಬಂದಿದ್ದಾರೆ. ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ಇರುತ್ತಾ? ನೀವು ಹೇಳ್ತೀರಾ, ಇಟ್ಸ್ ನಾಟ್ ಅಡ್ವೈಸಬಲ್ ನಿಮಗೆ ಪ್ರೆಗ್ನೆನ್ಸಿ ಟ್ರೈ ಮಾಡಕ್ಕೆ ಇವಾಗ ಅಂತ. ಎನಿ ಸರ್, ಇನ್ಸ್ಟೆನ್ಸ್? ಈಗ 40 ಮೇಲೆ ಬಂದಾಗ ನಾನು ಆಗ್ಲೇ ಹೇಳಿದ್ನಲ್ಲ, ಯು ಆರ್ ಡೀಲಿಂಗ್ ಅಟ್ 90 ಟು 100 ರ್ಯಾಂಕ್ ಕೈಂಡ್ ಆಫ್ ಅ ಸ್ಟೂಡೆಂಟ್. ಯೆಸ್. ಸೊ ನಿಮ್ಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ಹ್ಮ್. ವಿ ಸೇ ಯು ಆರ್ IVF ಅಂತ ಹೋದಾಗ 40 ಇಯರ್ಸ್‌ಗೆ ವಿ ಸೇ ಅರೌಂಡ್ 15-20% ಚಾನ್ಸೆ. ಅದ್ರ ಮೇಲೆ ಹೋಗಲ್ಲ 15 ಅಂತ ಹೇಳಿ. ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. 45 ಯೂಶುವಲಿ ವೆರಿ ವೆರಿ ಡಿಫಿಕಲ್ಟ್ ನ್ಯಾಚುರಲಿ ಆಗೋದು. ಬಟ್ ಆಗಿಲ್ಲ ಅಂತಿಲ್ಲ, ಆಗತ್ತೆ. ಹ್ಮ್. ಕೆಲವು ಆಗಿದ್ದಾರೆ. ಬಟ್ ನೀವು ಅದು ಯಾರೋ ಒಬ್ಬರದ್ದು ಎಕ್ಸಾಂಪಲ್ ತಗೊಂಡು ನಮಗೂ ಆಗತ್ತೆ ಅಂತ ಕಾಯಬಾರ್ದು. ದೇರ್ ಇಸ್ ಹ್ಮ್. ಸಮಥಿಂಗ್ ಎಲ್ಸ್ ಆಲ್ಸೋ. ವಾಟ್ ಆರ್ ದ ಕಂಡೀಷನ್ ವೇರ್ ವಿ ಸೇ ಏನೋ ನಿಮ್ಗೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಬಾರ್ದು ಅಂತ? ಯೂಟ್ರಸ್, ಓವರೀಸ್ ಸಂಬಂಧಪಟ್ಟ ಯಾವುದು ಕಂಡೀಷನ್ ಅಂದರೆ ನಿಮ್ಗೆ ಏನಾದರೂ ಕ್ಯಾನ್ಸರ್ ಆ ಥರ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ಯು ಟು ಅವಾಯ್ಡ್ ಪ್ರೆಗ್ನೆನ್ಸಿ, ಲೈಕ್ ಸರ್ವೈಕಲ್ ಕ್ಯಾನ್ಸರೋ ಇಲ್ಲ ಯೂಟ್ರೈನ್ ಕ್ಯಾನ್ಸರ್. ಹ್ಮ್. ಇಲ್ಲ ಅಂದರೆ ಜನರಲಿ ಬೈ ಏಜ್ ಆಫ್ 40 BP ಶುಗರ್ ತುಂಬ ಜಾಸ್ತಿ. ಸೊ ಇಂಥವ್ರಿಗೆ ಏನು ಮಾಡ್ತೀವಿ ನಾವು, ಫಸ್ಟ್ ವಿ ಟೇಕ್ ದ ಫಿಟ್ನೆಸ್ ಅಂದರೆ ಎಕೋ ಮಾಡ್ಕೊಳ್ತೀವಿ, TMT ಮಾಡ್ತೀವಿ, ಸ್ಟ್ರೆಸ್ ಎಲ್ಲ ಮಾಡಿಕೊಂಡು ಅವ್ರ ಹಾರ್ಟ್ ಓಕೆ ಕನೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ, ಬೇರೆ ಕಿಡ್ನಿ ಲಿವರ್ ಅದರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಗೋ ಥ್ರೂ. ಹ್ಮ್. ಬಟ್ ದೇರ್ ಆರ್ ಸರ್ಟನ್ ಕಂಡೀಷನ್, ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ಆ್ಯಂಡ್ ಬ್ಲಡ್ ರಿಲೇಟೆಡ್ ಕಂಡೀಷನ್ ವೇರ್ ವಿ ಸೇ ಡು ನಾಟ್. ಲೈಕ್ ಹಾರ್ಟ್ ತುಂಬ ವೀಕ್ ಇದೆ, ಆಲ್ರೆಡಿ ಯು ಹ್ಯಾವ್ ಸಮ್ ಕಾರ್ಡಿಯೋಮೆಗಾಲಿ ಅಂತ ಹೇಳಿ, ವಾಲ್ವ್ ಪ್ರಾಬ್ಲಮ್ಸ್ ಇದೆ, ಇಲ್ಲ ಹೈಪರ್ ಟೆನ್ಷನ್ ಕಂಟ್ರೋಲೇ ಆಗ್ತಾ ಇಲ್ಲ. ಬಿಕಾಸ್ ಬ್ಲಡ್ ಪ್ರೆಷರ್ ಇಸ್ ವೆರಿ Yes, ಇಂಪಾರ್ಟೆಂಟ್ yes. ಡ್ಯೂರಿಂಗ್ ಪ್ರೆಗ್ನೆನ್ಸಿ. Yes. ಸೊ ನಮ್ಗೇನಂದ್ರೆ ಅಟ್ ಎನಿ ಗಿವನ್ ಟೈಮ್ ಮಗು ಆಗೋದು ಇಸ್ ನೆಕ್ಸ್ಟ್ ಥಿಂಗ್. ಬಟ್ ಇಲ್ಲಿ ಒಂದು ತಾಯಿ ಅಂದ್ರೆ ಒಂದು ಲೇಡಿ ಇಸ್ ದರ್, ಅವ್ರ ಲೈಫ್ನ ರಿಸ್ಕ್ ಹಾಕ್ಬಾರ್ದು ಅನ್ಕೊಂಡು, ಓನ್ಲಿ ಇಫ್ ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ವಿ ಸೇ ಡೋಂಟ್ ಟ್ರೈ. ಅದರ್ವೈಸ್ ಐ ವಿಲ್ ಟೆಲ್ ಯು ಸೂರಜ್, ಲಾಸ್ಟ್ ಇಯರ್ ವಿ ಹ್ಯಾಡ್ ಒನ್ ಪೇಷಂಟ್, BP ಇತ್ತು, ಶುಗರ್ ಇತ್ತು, ಫೈಬ್ರಾಯ್ಡ್ಸ್ ಇತ್ತು. ಬಟ್ ಶಿ ವಾಸ್ ವೆರಿ ಬೆಂಟ್, ಅದೇ ನನಗೆ ಮಗು ಆಗಲೇಬೇಕು, ನಂದೇ ಆಗಬೇಕು, ನನ್ನ ಹೊಟ್ಟೆಲ್ಲೇ ಬೆಳಿಬೇಕು ಅಂತ. ಅವ್ರದ್ದು ಶಿ ಕೇಮ್ ಟು ಅಸ್ ಅಟ್ ಏಜ್ ಆಫ್ 47. ಓಕೆ. ಸೊ ಅವ್ರದ್ದು ನಾವು ಏನಂತಾರೆ ಗೆಡ್ಡೆ ತೆಗ್ದು, ಫೈಬ್ರಾಯ್ಡ್ಸ್ ತೆಗ್ದು, BP ಶುಗರ್ ಕಂಟ್ರೋಲ್ ಮಾಡಿ, ಅದೆಲ್ಲ ಮಾಡಿ ರೆಡಿ ಮಾಡೋಷ್ಟಕ್ಕೆ ಶಿ ಹ್ಯಾಡ್ ಬಿಕಮ್ 48.5. ಕನ್ಸೀವ್ಡ್, ಬಟ್ ಇನ್ ಪ್ರೆಗ್ನೆನ್ಸಿ ಆಲ್ಸೋ ನಮಗೆ BP ಶುಗರ್ದು ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಬಟ್ ವಿ ಕುಡ್ ಅಂದರೆ ಒಂದು 8 ತಿಂಗಳವರೆಗೂ ವಿ Monitor ಟೇಕ್ ಅಂಡ್ ಮಾಡ್ತಾ ಡೆಲಿವರ್ ಆಯಿತು. ಮಗುನು ಈಗ ಚೆನ್ನಾಗಿದೆ. ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದರೆ, ಆಗ ಸಾಧ್ಯ ಅಂತ ಇಲ್ಲ, ಆಗಬಾರ್ದು ಅಂತಿಲ್ಲ, ಬಟ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಎಫರ್ಟ್. ನಿಮಗೆ ಎಂತಾರೆ ನಿಮ್ಮ ಹೆಲ್ತ್ನ ನಾರ್ಮಲೈಸ್ ಮಾಡಿ, ವಿ ನೀಡ್ ಟು ಆಲ್ಸೋ, ಪ್ರೆಗ್ನೆನ್ಸಿ ಆಲ್ಸೋ ಇಸ್ ವೆರಿ ಚಾಲೆಂಜಿಂಗ್. ಸೊ ಎನಿವನ್ ಹೂ ಇಸ್ ರಿಯಲಿ ಪ್ರಿಪೇರ್ಡ್ ಅಂದರೆ ಮಾಡ್ಬೋದು. ಇಟ್ಸ್ ನಾಟ್ ಈಸಿ ಜರ್ನಿ. ಇಟ್ಸ್ ನಾಟ್ ಎನ್ ಈಸಿ ಜರ್ನಿ, ಆಫ್ ಕೋರ್ಸ್ ನಾಟ್.